ವಿಶ್ವವಿಖ್ಯಾತ ಕರಗ ಧರ್ಮರಾಯ ಟೆಂಪಲ್ನಿಂದ ಹೊರಡಿರುವಂಥದ್ದು. ನಂತರ ಇಲ್ಲಿ ಅಂದರೆ ದರ್ಗಾಕ್ಕೆ ಬರುತ್ತೆ. ದರ್ಗಾದಲ್ಲಿ ಕೆಲವೊಂದಿಷ್ಟು ವಿಧಿವಿಧಾನಗಳನ್ನು ಮಾಡ್ತಾರೆ. ಇಲ್ಲಿ ನಾವು ದರ್ಗಾದಲ್ಲಿರುವಂಥ ಕೆಲವೊಂದು ಮೌಲ್ವಿಗಳನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಇಲ್ಲಿ ಯಾವ ರೀತಿಯಾದಂಥ ಪದ್ಧತಿಗಳನ್ನು ನಡೀತೆ ಅನ್ನುವಂಥದ್ದನ್ನು ಸರ್, ದರ್ಗಾಕ್ಕೆ ಇನ್ನೇನು ಕರಗ ಬರುತ್ತೆ, ಕರಗ ಬಂದ ನಂತರ ಇಲ್ಲಿ ಯಾವ ರೀತಿಯಾದಂಥ ಒಂದು ಪದ್ಧತಿಗಳು ವಿಧಿವಿಧಾನಗಳು ನಡೀತೆ? ನಾವು ರೋಷನ್ ಅಲಿ ಸಜ್ಜಾದ ನಶಿ ದರ್ಗಾ ಹಜರತ್ ತವಕಲ್ ಮಸ್ತಾನ್ ಶಾ ಸಾಹೇಬ್ ನಾವು 350 ವರ್ಷದಿಂದ ಪರಂಪರೆ ಇದೆ ಇಲ್ಲಿ ದರ್ಗಾಗೆ. ಎವ್ರಿ ಇಯರ್ಸ್ ದರ್ಗಾಗೆ ವಿಸಿಟ್ ಮಾಡಿ ಇಲ್ಲಿ ದರ್ಗಾನಲ್ಲಿ ನಾವು ಲಿಂಬೆನೆ ಕೊಡ್ತೀನಿ ಕೈನಲ್ಲಿ, ಆಮೇಲೆ ಒಂದು ಹೂವು ಇದು ಕೊಡ್ತೀನಿ. ಆಮೇಲೆ ಅಲ್ಲಿಂದ ಧರ್ಮರಾಯ ಸ್ವಾಮಿ ಟೆಂಪಲಿಂದ ಒಂದು ಲಿಂಬೆಣ್ಣೆ ತೊಗೊಂಡು ಬಂದು ನಮಗೆ ಪ್ರೆಸೆಂಟ್ ಮಾಡ್ತಾನೆ. ನಾವು ತೊಗೊಂಡು ಆಮೇಲೆ ಇಲ್ಲಿ ದುವಾ ಮಾಡ್ತೀನಿ, ಫಾತಿಯಾ ಮಾಡ್ತೀನಿ. ಮಾಡಿಕೊಂಡು 3 ಸತಿ ಕರಗ ಇಲ್ಲಿ ದೇವಸ್ಥಾನದಲ್ಲಿ ಸುತ್ತಕೊಂಡು ವಾಪಸ್ ಧರ್ಮರಾಯ ಸ್ವಾಮಿ ಟೆಂಪಲ್ಗೆ ಹೋಗುತ್ತೆ. ಒಂದು ಹಿಂದೂ ಮುಸ್ಲಿಮ್ಮು ಯೂನಿಟಿ ಇಂದ ಆ ಕಾಲದಿಂದ ಅದು ಕಂಟಿನ್ಯೂ ನಡೀತಾ ಇದೆ. ಎವ್ರಿ ಇಯರ್ಸು ನಾವು ಲೈಟಿಂಗು ಪೂರ್ತಿ ಮ್ಯಾನೇಜ್ಮೆಂಟ್ ಅರೇಂಜ್ಮೆಂಟ್ಸ್ ಎಲ್ಲ ನಾವು ದರ್ಗಾಯಿಂದ ಅರೇಂಜ್ಮೆಂಟ್ ಮಾಡ್ತೀನಿ. ಈ ಕರಗಕ್ಕೋಸ್ಕರ ಊರಹಬ್ಬ, ಬೆಂಗಳೂರು ಊರಹಬ್ಬ, ಅದಕ್ಕೋಸ್ಕರ ನಾವೆಲ್ಲ ರೆಡಿ ಮಾಡ್ತೀನಿ. ಆ ಕಾಲಿಂದ ಕಂಟಿನ್ಯೂ ಬರ್ತಾ ಇರೋದು. ಹೆಂಗೆ ನಡೀತಾ ಇದೆ ಹಂಗೆ ನಡೀತಾ ಇದೆ ಇವತ್ತುವರೆಗೂ. ಅಂದರೆ ಇಲ್ಲಿ ಕರಗ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಏನೋ ಧೂಪ ಹಾಕೋದಾ ಅಥವಾ ಯಾವ ರೀತಿಯಾದಂಥದ್ದು ನೀವು ಪದ್ಧತಿಗಳನ್ನು ಇಲ್ಲಿ ನಡೆಸ್ಕೊಳ್ಳೋದು? ದರ್ಗಾಗೆ ಒಳಗಡೆ ಬರೋ ಟೈಮ್ನಲ್ಲಿ ಕಾಪುರು ಅಲ್ಲಿ ದೇವಸ್ಥಾನ ಮುಂದ್ಗಡೆ ನಿಂತ್ಕೊಂಡು ಕಾಪುರ ಹಾಕಿ ಬೆಂಕಿ ಹಾಕ್ತಾನೆ. ಬೆಂಕಿ ಹಾಕಿಬಿಟ್ಟು ದೇವಸ್ಥಾನಕ್ಕೆ ಬಂದು ಇಲ್ಲಿ 3 ಸತಿ ಡ್ಯಾನ್ಸ್ ಮಾಡಿಕೊಂಡು ಓದ್ಕೊಂಡು ಸಾಂಗ್ ಹಾಡ್ಕೊಂಡು ಬಂದೆ. ನಾವು ಎಲ್ಲ ದುವಾ ಮಾಡಿ ಲಿಂಬೆನೆ ಕೊಟ್ಬಿಟ್ಟು ಇದು ಮಾಡೋದು ಅಷ್ಟೇ. ಇಲ್ಲಿ ಮಾಡಿ ಈ ಗೇಟಿಂದ ಬಂದು ಈ ಗೇಟಿಂದ ಹೋಗೋದು. ಇದು ಇಲ್ಲಿನ ದರ್ಗಾದಲ್ಲಿರುವಂಥ ಮುಖಂಡರ ಮಾತು. ಅಂದರೆ ಇದು ಭಾವೈಕ್ಯತೆಯ ಸಂಕೇತ. ಅಂದರೆ ಸುಮಾರು 800 ವರ್ಷಗಳ ಇತಿಹಾಸ ಇರುವಂಥ ಕರಗಕ್ಕೆ ಸುಮಾರು ಆಗಿನಿಂದ ಈಗಲವರೆಗೂ ಕೂಡ ಕರಗದ ಉತ್ಸವ ಏನಿರುತ್ತೆ ಈ ಒಂದು ದರ್ಗಾಕ್ಕೆ ಬಂದು ಇಲ್ಲಿ ಕೆಲವೊಂದಿಷ್ಟು ಧೂಪದಾರತಿಯನ್ನು ಮಾಡ್ತಾರೆ. ಧೂಪದಾರತಿ ಆದ ನಂತರ ಇವರು ಕೆಲವೊಂದಿಷ್ಟು ದುವಾಗಳನ್ನು ಹೇಳ್ತಾರೆ. ಈ ರೀತಿಯಾದಂಥ ಮುಸ್ಲಿಂ ಮತ್ತು ಹಿಂದೂ ಸಂಸ್ಕೃತಿ ಏನಿದೆ ಇದರ ಭಾವೈಕ್ಯತೆಯನ್ನು ಮೆರೆಸುವಂಥ ಒಂದು ಪದ್ಧತಿ ಈಗೆಲ್ಲ ಇದು ಸುಮಾರು ವರ್ಷಗಳಿಂದ ಏನು ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅವರು ಹೇಳಿದರು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಶ್ವವಿಖ್ಯಾತ ಕರಗ ಧರ್ಮರಾಯ ಟೆಂಪಲ್ನಿಂದ ಹೊರಡಿರುವಂಥದ್ದು. ನಂತರ ಇಲ್ಲಿ ಅಂದರೆ ದರ್ಗಾಕ್ಕೆ ಬರುತ್ತೆ. ದರ್ಗಾದಲ್ಲಿ ಕೆಲವೊಂದಿಷ್ಟು ವಿಧಿವಿಧಾನಗಳನ್ನು ಮಾಡ್ತಾರೆ. ಇಲ್ಲಿ ನಾವು ದರ್ಗಾದಲ್ಲಿರುವಂಥ ಕೆಲವೊಂದು ಮೌಲ್ವಿಗಳನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಇಲ್ಲಿ ಯಾವ ರೀತಿಯಾದಂಥ ಪದ್ಧತಿಗಳನ್ನು ನಡೀತೆ ಅನ್ನುವಂಥದ್ದನ್ನು ಸರ್, ದರ್ಗಾಕ್ಕೆ ಇನ್ನೇನು ಕರಗ ಬರುತ್ತೆ, ಕರಗ ಬಂದ ನಂತರ ಇಲ್ಲಿ ಯಾವ ರೀತಿಯಾದಂಥ ಒಂದು ಪದ್ಧತಿಗಳು ವಿಧಿವಿಧಾನಗಳು ನಡೀತೆ? ನಾವು ರೋಷನ್ ಅಲಿ ಸಜ್ಜಾದ ನಶಿ ದರ್ಗಾ ಹಜರತ್ ತವಕಲ್ ಮಸ್ತಾನ್ ಶಾ ಸಾಹೇಬ್ ನಾವು 350 ವರ್ಷದಿಂದ ಪರಂಪರೆ ಇದೆ ಇಲ್ಲಿ ದರ್ಗಾಗೆ. ಎವ್ರಿ ಇಯರ್ಸ್ ದರ್ಗಾಗೆ ವಿಸಿಟ್ ಮಾಡಿ ಇಲ್ಲಿ ದರ್ಗಾನಲ್ಲಿ ನಾವು ಲಿಂಬೆನೆ ಕೊಡ್ತೀನಿ ಕೈನಲ್ಲಿ, ಆಮೇಲೆ ಒಂದು ಹೂವು ಇದು ಕೊಡ್ತೀನಿ. ಆಮೇಲೆ ಅಲ್ಲಿಂದ ಧರ್ಮರಾಯ ಸ್ವಾಮಿ ಟೆಂಪಲಿಂದ ಒಂದು ಲಿಂಬೆಣ್ಣೆ ತೊಗೊಂಡು ಬಂದು ನಮಗೆ ಪ್ರೆಸೆಂಟ್ ಮಾಡ್ತಾನೆ. ನಾವು ತೊಗೊಂಡು ಆಮೇಲೆ ಇಲ್ಲಿ ದುವಾ ಮಾಡ್ತೀನಿ, ಫಾತಿಯಾ ಮಾಡ್ತೀನಿ. ಮಾಡಿಕೊಂಡು 3 ಸತಿ ಕರಗ ಇಲ್ಲಿ ದೇವಸ್ಥಾನದಲ್ಲಿ ಸುತ್ತಕೊಂಡು ವಾಪಸ್ ಧರ್ಮರಾಯ ಸ್ವಾಮಿ ಟೆಂಪಲ್ಗೆ ಹೋಗುತ್ತೆ. ಒಂದು ಹಿಂದೂ ಮುಸ್ಲಿಮ್ಮು ಯೂನಿಟಿ ಇಂದ ಆ ಕಾಲದಿಂದ ಅದು ಕಂಟಿನ್ಯೂ ನಡೀತಾ ಇದೆ. ಎವ್ರಿ ಇಯರ್ಸು ನಾವು ಲೈಟಿಂಗು ಪೂರ್ತಿ ಮ್ಯಾನೇಜ್ಮೆಂಟ್ ಅರೇಂಜ್ಮೆಂಟ್ಸ್ ಎಲ್ಲ ನಾವು ದರ್ಗಾಯಿಂದ ಅರೇಂಜ್ಮೆಂಟ್ ಮಾಡ್ತೀನಿ. ಈ ಕರಗಕ್ಕೋಸ್ಕರ ಊರಹಬ್ಬ, ಬೆಂಗಳೂರು ಊರಹಬ್ಬ, ಅದಕ್ಕೋಸ್ಕರ ನಾವೆಲ್ಲ ರೆಡಿ ಮಾಡ್ತೀನಿ. ಆ ಕಾಲಿಂದ ಕಂಟಿನ್ಯೂ ಬರ್ತಾ ಇರೋದು. ಹೆಂಗೆ ನಡೀತಾ ಇದೆ ಹಂಗೆ ನಡೀತಾ ಇದೆ ಇವತ್ತುವರೆಗೂ. ಅಂದರೆ ಇಲ್ಲಿ ಕರಗ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಏನೋ ಧೂಪ ಹಾಕೋದಾ ಅಥವಾ ಯಾವ ರೀತಿಯಾದಂಥದ್ದು ನೀವು ಪದ್ಧತಿಗಳನ್ನು ಇಲ್ಲಿ ನಡೆಸ್ಕೊಳ್ಳೋದು? ದರ್ಗಾಗೆ ಒಳಗಡೆ ಬರೋ ಟೈಮ್ನಲ್ಲಿ ಕಾಪುರು ಅಲ್ಲಿ ದೇವಸ್ಥಾನ ಮುಂದ್ಗಡೆ ನಿಂತ್ಕೊಂಡು ಕಾಪುರ ಹಾಕಿ ಬೆಂಕಿ ಹಾಕ್ತಾನೆ. ಬೆಂಕಿ ಹಾಕಿಬಿಟ್ಟು ದೇವಸ್ಥಾನಕ್ಕೆ ಬಂದು ಇಲ್ಲಿ 3 ಸತಿ ಡ್ಯಾನ್ಸ್ ಮಾಡಿಕೊಂಡು ಓದ್ಕೊಂಡು ಸಾಂಗ್ ಹಾಡ್ಕೊಂಡು ಬಂದೆ. ನಾವು ಎಲ್ಲ ದುವಾ ಮಾಡಿ ಲಿಂಬೆನೆ ಕೊಟ್ಬಿಟ್ಟು ಇದು ಮಾಡೋದು ಅಷ್ಟೇ. ಇಲ್ಲಿ ಮಾಡಿ ಈ ಗೇಟಿಂದ ಬಂದು ಈ ಗೇಟಿಂದ ಹೋಗೋದು. ಇದು ಇಲ್ಲಿನ ದರ್ಗಾದಲ್ಲಿರುವಂಥ ಮುಖಂಡರ ಮಾತು. ಅಂದರೆ ಇದು ಭಾವೈಕ್ಯತೆಯ ಸಂಕೇತ. ಅಂದರೆ ಸುಮಾರು 800 ವರ್ಷಗಳ ಇತಿಹಾಸ ಇರುವಂಥ ಕರಗಕ್ಕೆ ಸುಮಾರು ಆಗಿನಿಂದ ಈಗಲವರೆಗೂ ಕೂಡ ಕರಗದ ಉತ್ಸವ ಏನಿರುತ್ತೆ ಈ ಒಂದು ದರ್ಗಾಕ್ಕೆ ಬಂದು ಇಲ್ಲಿ ಕೆಲವೊಂದಿಷ್ಟು ಧೂಪದಾರತಿಯನ್ನು ಮಾಡ್ತಾರೆ. ಧೂಪದಾರತಿ ಆದ ನಂತರ ಇವರು ಕೆಲವೊಂದಿಷ್ಟು ದುವಾಗಳನ್ನು ಹೇಳ್ತಾರೆ. ಈ ರೀತಿಯಾದಂಥ ಮುಸ್ಲಿಂ ಮತ್ತು ಹಿಂದೂ ಸಂಸ್ಕೃತಿ ಏನಿದೆ ಇದರ ಭಾವೈಕ್ಯತೆಯನ್ನು ಮೆರೆಸುವಂಥ ಒಂದು ಪದ್ಧತಿ ಈಗೆಲ್ಲ ಇದು ಸುಮಾರು ವರ್ಷಗಳಿಂದ ಏನು ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅವರು ಹೇಳಿದರು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ವಿಶ್ವವಿಖ್ಯಾತ ಕರಗ ಧರ್ಮರಾಯ ಟೆಂಪಲ್ನಿಂದ ಹೊರಡಿರುವಂಥದ್ದು. ನಂತರ ಇಲ್ಲಿ ಅಂದರೆ ದರ್ಗಾಕ್ಕೆ ಬರುತ್ತೆ. ದರ್ಗಾದಲ್ಲಿ ಕೆಲವೊಂದಿಷ್ಟು ವಿಧಿವಿಧಾನಗಳನ್ನು ಮಾಡ್ತಾರೆ. ಇಲ್ಲಿ ನಾವು ದರ್ಗಾದಲ್ಲಿರುವಂಥ ಕೆಲವೊಂದು ಮೌಲ್ವಿಗಳನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಇಲ್ಲಿ ಯಾವ ರೀತಿಯಾದಂಥ ಪದ್ಧತಿಗಳನ್ನು ನಡೀತೆ ಅನ್ನುವಂಥದ್ದನ್ನು ಸರ್, ದರ್ಗಾಕ್ಕೆ ಇನ್ನೇನು ಕರಗ ಬರುತ್ತೆ, ಕರಗ ಬಂದ ನಂತರ ಇಲ್ಲಿ ಯಾವ ರೀತಿಯಾದಂಥ ಒಂದು ಪದ್ಧತಿಗಳು ವಿಧಿವಿಧಾನಗಳು ನಡೀತೆ? ನಾವು ರೋಷನ್ ಅಲಿ ಸಜ್ಜಾದ ನಶಿ ದರ್ಗಾ ಹಜರತ್ ತವಕಲ್ ಮಸ್ತಾನ್ ಶಾ ಸಾಹೇಬ್ ನಾವು 350 ವರ್ಷದಿಂದ ಪರಂಪರಾ ಇದೆ ಇಲ್ಲಿ ದರ್ಗಾಗೆ. ಎವ್ರಿ ಇಯರ್ಸ್ ದರ್ಗಾಗೆ ವಿಸಿಟ್ ಮಾಡಿ ಇಲ್ಲಿ ದರ್ಗಾನಲ್ಲಿ ನಾವು ಲಿಂಬೆನೆ ಕೊಡ್ತೀನಿ ಕೈನಲ್ಲಿ, ಆಮೇಲೆ ಒಂದು ಹೂವು ಇದು ಕೊಡ್ತೀನಿ. ಆಮೇಲೆ ಅಲ್ಲಿಂದ ಧರ್ಮರಾಯ ಸ್ವಾಮಿ ಟೆಂಪಲಿಂದ ಒಂದು ಲಿಂಬೆಣ್ಣೆ ತೊಗೊಂಡು ಬಂದು ನಮಗೆ ಪ್ರೆಸೆಂಟ್ ಮಾಡ್ತಾನೆ. ನಾವು ತೊಗೊಂಡು ಆಮೇಲೆ ಇಲ್ಲಿ ದುವಾ ಮಾಡ್ತೀನಿ, ಫಾತಿಯಾ ಮಾಡ್ತೀನಿ. ಮಾಡಿಕೊಂಡು 3 ಸತಿ ಕರಗ ಇಲ್ಲಿ ದೇವಸ್ಥಾನದಲ್ಲಿ ಸುತ್ತಕೊಂಡು ವಾಪಸ್ ಧರ್ಮರಾಯ ಸ್ವಾಮಿ ಟೆಂಪಲ್ಗೆ ಹೋಗುತ್ತೆ. ಒಂದು ಹಿಂದೂ ಮುಸ್ಲಿಮ್ಮು ಯೂನಿಟಿ ಇಂದ ಆ ಕಾಲದಿಂದ ಅದು ಕಂಟಿನ್ಯೂ ನಡೀತಾ ಇದೆ. ಎವ್ರಿ ಇಯರ್ಸು ನಾವು ಲೈಟಿಂಗು ಪೂರ್ತಿ ಮ್ಯಾನೇಜ್ಮೆಂಟ್ ಅರೇಂಜ್ಮೆಂಟ್ಸ್ ಎಲ್ಲ ನಾವು ದರ್ಗಾಯಿಂದ ಅರೇಂಜ್ಮೆಂಟ್ ಮಾಡ್ತೀನಿ. ಈ ಕರಗಕ್ಕೋಸ್ಕರ ಊರಹಬ್ಬ, ಬೆಂಗಳೂರು ಊರಹಬ್ಬ, ಅದಕ್ಕೋಸ್ಕರ ನಾವೆಲ್ಲ ರೆಡಿ ಮಾಡ್ತೀನಿ. ಆ ಕಾಲಿಂದ ಕಂಟಿನ್ಯೂ ಬರ್ತಾ ಇರೋದು. ಹೆಂಗೆ ನಡೀತಾ ಇದೆ ಹಂಗೆ ನಡೀತಾ ಇದೆ ಇವತ್ತುವರೆಗೂ. ಅಂದರೆ ಇಲ್ಲಿ ಕರಗ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಏನೋ ಧೂಪ ಹಾಕೋದಾ ಅಥವಾ ಯಾವ ರೀತಿಯಾದಂಥದ್ದು ನೀವು ಪದ್ಧತಿಗಳನ್ನು ಇಲ್ಲಿ ನಡೆಸ್ಕೊಳ್ಳೋದು? ದರ್ಗಾಗೆ ಒಳಗಡೆ ಬರೋ ಟೈಮ್ನಲ್ಲಿ ಕಾಪುರು ಅಲ್ಲಿ ದೇವಸ್ಥಾನ ಮುಂದ್ಗಡೆ ನಿಂತ್ಕೊಂಡು ಕಾಪುರ ಹಾಕಿ ಬೆಂಕಿ ಹಾಕ್ತಾನೆ. ಬೆಂಕಿ ಹಾಕಿಬಿಟ್ಟು ದೇವಸ್ಥಾನಕ್ಕೆ ಬಂದು ಇಲ್ಲಿ 3 ಸತಿ ಡ್ಯಾನ್ಸ್ ಮಾಡಿಕೊಂಡು ಓದ್ಕೊಂಡು ಸಾಂಗ್ ಹಾಡ್ಕೊಂಡು ಬಂದೆ. ನಾವು ಎಲ್ಲ ದುವಾ ಮಾಡಿ ಲಿಂಬೆನೆ ಕೊಟ್ಬಿಟ್ಟು ಇದು ಮಾಡೋದು ಅಷ್ಟೇ. ಇಲ್ಲಿ ಮಾಡಿ ಈ ಗೇಟಿಂದ ಬಂದು ಈ ಗೇಟಿಂದ ಹೋಗೋದು. ಇದು ಇಲ್ಲಿನ ದರ್ಗಾದಲ್ಲಿರುವಂಥ ಮುಖಂಡರ ಮಾತು. ಅಂದರೆ ಇದು ಭಾವೈಕ್ಯತೆಯ ಸಂಕೇತ. ಅಂದರೆ ಸುಮಾರು 800 ವರ್ಷಗಳ ಇತಿಹಾಸ ಇರುವಂಥ ಕರಗಕ್ಕೆ ಸುಮಾರು ಆಗಿನಿಂದ ಈಗಲವರೆಗೂ ಕೂಡ ಕರಗದ ಉತ್ಸವ ಏನಿರುತ್ತೆ ಈ ಒಂದು ದರ್ಗಾಕ್ಕೆ ಬಂದು ಇಲ್ಲಿ ಕೆಲವೊಂದಿಷ್ಟು ಧೂಪದಾರತಿಯನ್ನು ಮಾಡ್ತಾರೆ. ಧೂಪದಾರತಿ ಆದ ನಂತರ ಇವರು ಕೆಲವೊಂದಿಷ್ಟು ದುವಾಗಳನ್ನು ಹೇಳ್ತಾರೆ. ಈ ರೀತಿಯಾದಂಥ ಮುಸ್ಲಿಂ ಮತ್ತು ಹಿಂದೂ ಸಂಸ್ಕೃತಿ ಏನಿದೆ ಇದರ ಭಾವೈಕ್ಯತೆಯನ್ನು ಮೆರೆಸುವಂಥ ಒಂದು ಪದ್ಧತಿ ಈಗೆಲ್ಲ ಇದು ಸುಮಾರು ವರ್ಷಗಳಿಂದ ಏನು ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅವರು ಹೇಳಿದರು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಶ್ವವಿಖ್ಯಾತ ಕರಗ ಧರ್ಮರಾಯ ಟೆಂಪಲ್ನಿಂದ ಹೊರಡಿರುವಂಥದ್ದು. ನಂತರ ಇಲ್ಲಿ ಅಂದರೆ ದರ್ಗಾಕ್ಕೆ ಬರುತ್ತೆ. ದರ್ಗಾದಲ್ಲಿ ಕೆಲವೊಂದಿಷ್ಟು ವಿಧಿವಿಧಾನಗಳನ್ನು ಮಾಡ್ತಾರೆ. ಇಲ್ಲಿ ನಾವು ದರ್ಗಾದಲ್ಲಿರುವಂಥ ಕೆಲವೊಂದು ಮೌಲ್ವಿಗಳನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಇಲ್ಲಿ ಯಾವ ರೀತಿಯಾದಂಥ ಪದ್ಧತಿಗಳನ್ನು ನಡೀತೆ ಅನ್ನುವಂಥದ್ದನ್ನು ಸರ್, ದರ್ಗಾಕ್ಕೆ ಇನ್ನೇನು ಕರಗ ಬರುತ್ತೆ, ಕರಗ ಬಂದ ನಂತರ ಇಲ್ಲಿ ಯಾವ ರೀತಿಯಾದಂಥ ಒಂದು ಪದ್ಧತಿಗಳು ವಿಧಿವಿಧಾನಗಳು ನಡೀತೆ? ನಾವು ರೋಷನ್ ಅಲಿ ಸಜ್ಜಾದ ನಶಿ ದರ್ಗಾ ಹಜರತ್ ತವಕಲ್ ಮಸ್ತಾನ್ ಶಾ ಸಾಹೇಬ್ ನಾವು 350 ವರ್ಷದಿಂದ ಪರಂಪರಾ ಇದೆ ಇಲ್ಲಿ ದರ್ಗಾಗೆ. ಎವ್ರಿ ಇಯರ್ಸ್ ದರ್ಗಾಗೆ ವಿಸಿಟ್ ಮಾಡಿ ಇಲ್ಲಿ ದರ್ಗಾನಲ್ಲಿ ನಾವು ಲಿಂಬೆನೆ ಕೊಡ್ತೀನಿ ಕೈನಲ್ಲಿ, ಆಮೇಲೆ ಒಂದು ಹೂವು ಇದು ಕೊಡ್ತೀನಿ. ಆಮೇಲೆ ಅಲ್ಲಿಂದ ಧರ್ಮರಾಯ ಸ್ವಾಮಿ ಟೆಂಪಲಿಂದ ಒಂದು ಲಿಂಬೆಣ್ಣೆ ತೊಗೊಂಡು ಬಂದು ನಮಗೆ ಪ್ರೆಸೆಂಟ್ ಮಾಡ್ತಾನೆ. ನಾವು ತೊಗೊಂಡು ಆಮೇಲೆ ಇಲ್ಲಿ ದುವಾ ಮಾಡ್ತೀನಿ, ಫಾತಿಯಾ ಮಾಡ್ತೀನಿ. ಮಾಡಿಕೊಂಡು 3 ಸತಿ ಕರಗ ಇಲ್ಲಿ ದೇವಸ್ಥಾನದಲ್ಲಿ ಸುತ್ತಕೊಂಡು ವಾಪಸ್ ಧರ್ಮರಾಯ ಸ್ವಾಮಿ ಟೆಂಪಲ್ಗೆ ಹೋಗುತ್ತೆ. ಒಂದು ಹಿಂದೂ ಮುಸ್ಲಿಮ್ಮು ಯೂನಿಟಿ ಇಂದ ಆ ಕಾಲದಿಂದ ಅದು ಕಂಟಿನ್ಯೂ ನಡೀತಾ ಇದೆ. ಎವ್ರಿ ಇಯರ್ಸು ನಾವು ಲೈಟಿಂಗು ಪೂರ್ತಿ ಮ್ಯಾನೇಜ್ಮೆಂಟ್ ಅರೇಂಜ್ಮೆಂಟ್ಸ್ ಎಲ್ಲ ನಾವು ದರ್ಗಾಯಿಂದ ಅರೇಂಜ್ಮೆಂಟ್ ಮಾಡ್ತೀನಿ. ಈ ಕರಗಕ್ಕೋಸ್ಕರ ಊರಹಬ್ಬ, ಬೆಂಗಳೂರು ಊರಹಬ್ಬ, ಅದಕ್ಕೋಸ್ಕರ ನಾವೆಲ್ಲ ರೆಡಿ ಮಾಡ್ತೀನಿ. ಆ ಕಾಲಿಂದ ಕಂಟಿನ್ಯೂ ಬರ್ತಾ ಇರೋದು. ಹೆಂಗೆ ನಡೀತಾ ಇದೆ ಹಂಗೆ ನಡೀತಾ ಇದೆ ಇವತ್ತುವರೆಗೂ. ಅಂದರೆ ಇಲ್ಲಿ ಕರಗ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಏನೋ ಧೂಪ ಹಾಕೋದಾ ಅಥವಾ ಯಾವ ರೀತಿಯಾದಂಥದ್ದು ನೀವು ಪದ್ಧತಿಗಳನ್ನು ಇಲ್ಲಿ ನಡೆಸ್ಕೊಳ್ಳೋದು? ದರ್ಗಾಗೆ ಒಳಗಡೆ ಬರೋ ಟೈಮ್ನಲ್ಲಿ ಕಾಪುರು ಅಲ್ಲಿ ದೇವಸ್ಥಾನ ಮುಂದ್ಗಡೆ ನಿಂತ್ಕೊಂಡು ಕಾಪುರ ಹಾಕಿ ಬೆಂಕಿ ಹಾಕ್ತಾನೆ. ಬೆಂಕಿ ಹಾಕಿಬಿಟ್ಟು ದೇವಸ್ಥಾನಕ್ಕೆ ಬಂದು ಇಲ್ಲಿ 3 ಸತಿ ಡ್ಯಾನ್ಸ್ ಮಾಡಿಕೊಂಡು ಓದ್ಕೊಂಡು ಸಾಂಗ್ ಹಾಡ್ಕೊಂಡು ಬಂದೆ. ನಾವು ಎಲ್ಲ ದುವಾ ಮಾಡಿ ಲಿಂಬೆನೆ ಕೊಟ್ಬಿಟ್ಟು ಇದು ಮಾಡೋದು ಅಷ್ಟೇ. ಇಲ್ಲಿ ಮಾಡಿ ಈ ಗೇಟಿಂದ ಬಂದು ಈ ಗೇಟಿಂದ ಹೋಗೋದು. ಇದು ಇಲ್ಲಿನ ದರ್ಗಾದಲ್ಲಿರುವಂಥ ಮುಖಂಡರ ಮಾತು. ಅಂದರೆ ಇದು ಭಾವೈಕ್ಯತೆಯ ಸಂಕೇತ. ಅಂದರೆ ಸುಮಾರು 800 ವರ್ಷಗಳ ಇತಿಹಾಸ ಇರುವಂಥ ಕರಗಕ್ಕೆ ಸುಮಾರು ಆಗಿನಿಂದ ಈಗಲವರೆಗೂ ಕೂಡ ಕರಗದ ಉತ್ಸವ ಏನಿರುತ್ತೆ ಈ ಒಂದು ದರ್ಗಾಕ್ಕೆ ಬಂದು ಇಲ್ಲಿ ಕೆಲವೊಂದಿಷ್ಟು ಧೂಪದಾರತಿಯನ್ನು ಮಾಡ್ತಾರೆ. ಧೂಪದಾರತಿ ಆದ ನಂತರ ಇವರು ಕೆಲವೊಂದಿಷ್ಟು ದುವಾಗಳನ್ನು ಹೇಳ್ತಾರೆ. ಈ ರೀತಿಯಾದಂಥ ಮುಸ್ಲಿಂ ಮತ್ತು ಹಿಂದೂ ಸಂಸ್ಕೃತಿ ಏನಿದೆ ಇದರ ಭಾವೈಕ್ಯತೆಯನ್ನು ಮೆರೆಸುವಂಥ ಒಂದು ಪದ್ಧತಿ ಈಗೆಲ್ಲ ಇದು ಸುಮಾರು ವರ್ಷಗಳಿಂದ ಏನು ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅವರು ಹೇಳಿದರು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.